ಸರ್ ಕ್ಷಮೆಯಲ್ಲಿ ಎಂಟ್ರಿ ಆಗಿದ್ದಕ್ಕೆ ಒಂದು ಮಾತು ಹೇಳ್ತೀನಿ. ಯಾವಾಗ ದರ್ಶನ್ ಜೈಲಿಗೆ ಎಂಟ್ರಿ ಆಗ್ತಾರಲ್ಲ, ಆ ಎಂಟ್ರಿ ಆದಾಗ ಇಡೀ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿತ್ತು. ಸಂಗ್ರಾಮ್ ಸರ್, ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು. ಏನಕ್ಕೆ ಅಂತಂದ್ರೆ ಪೊಲೀಸ್ ಇಲಾಖೆಯವರು ಇಡೀ ರಾತ್ರಿ ಕಾಯೋದಕ್ಕೆ ಶುರುವಾಗಿದ್ರು. ಯಾಕೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ದರ್ಶನ್ ಜೈಲ್ಗೆ ಹೋಗಿದ್ದಾರೆ, ನಾವು ಹೋದ್ರೆ ಅವ್ರ ಜೊತೆ ಇರ್ಬೋದು ಅಂತೇಳಿ, ಅವ್ರು ಎಲ್ಲಿ ಕ್ರೈಮ್ ಮಾಡ್ತಾರೋ ಅಂತೇಳಿ ಮೋಹನ್ ಸರ್ ಎಲ್ಲ ಕಾಯ್ಕೊಂಡಿದ್ರು. ಒಬ್ರು ಆಫೀಸ್ ಹತ್ರ ಮಾತಾಡ್ಬೇಕಾದ್ರೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅವತ್ತೊಂದ್ ದಿವಸ ನಮ್ಮ ಹತ್ರ. ಟೆನ್ಷನ್ ಇತ್ತು ನಮ್ಗೆ, ಎಲ್ಲಿ ದರ್ಶನ್ ಹೋದ್ರೆ ಅವನಿಂದ 20-30 ಜನ ಅವ್ರಿಂದ ಅಭಿಮಾನಿಗಳು ನಾವು ಜೈಲ್ಗೆ ಹೋಗ್ತೀವಿ ಅಂತ. ಸುಮ್ನೆ ಹೋದ್ರೆ ಓಕೆ, ಕ್ರೈಮ್ ಮಾಡ್ಕೊಂಡು ಹೋಗ್ಬಿಟ್ರೆ ಅವನ ಭಯ ಇತ್ತು. ದಿನೇಶ್ ಸರ್ ಈಗ ನಾವು ಯಾವುದೋ ವಿಚಾರಕ್ಕೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದ್ದು. ಈ ಫೋಟೋ ಬಂದು ಈಗ ದಿನೇಶ್ ಸರ್ನ ಆ ಫೋಟೋದ ಬಗ್ಗೆ ಕೂಡ ನಾವೀಗ ಮಾತಾಡಬೇಕು. ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ದಿನೇಶ್ ಸರ್. ಈಗ ಈ ಫೋಟೋ ವಿಚಾರವಾಗಿ ಹೇಗೆ ತನಿಖೆ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಹೇಗಾಗುತ್ತೆ? ಅಲ್ಲ, ಈಗ ಒಂದು ಫೋಟೋ ಯಾರು ತಕೊಂಡ್ರು ಅದು ಮತ್ತೆ ಅಲ್ಲಿದ ಹೊರಗೆ ಯಾವ ರೀತಿ ಬಂತು ಅಂತ ಡೆಫಿನೆಟ್ಲಿ ಈಗ ದ ವೇ ಆಂಗಲ್ ಅಲ್ಲಿ ಯಾವ ತಕೊಂಡಿದ್ದಾರೆ, ಐ ಥಿಂಕ್ ದಟ್ ಶುಡ್ ನಾಟ್ ಬಿ ವೆರಿ ಡಿಫಿಕಲ್ಟ್. ಸೊ ಈಗಲೇ ಅವ್ರಿಗೆ ಗೊತ್ತಿರುತ್ತೆ ಅನ್ಸತ್ತೆ ಯಾರು ತಕೊಂಡಿದ್ದಾರೆ ಅಂತ, ಮತ್ತೆ ಯಾವ ರೀತಿ ಕಳ್ಸಿದ್ರು ಅಂತಾನು. ದಟ್ ಇಸ್ ಒನ್ ಥಿಂಗ್. ಸಿ, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ದೇರ್ ಆರ್ ಟೂ ಥಿಂಗ್ಸ್. ಒನ್ ಈಸ್ ಅಂಡರ್ ಜುಡಿಷಿಯಲ್ ಕಸ್ಟಡಿ. ಒಂದು ದ ಮೋಸ್ಟ್, ಈಗ ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಇದೆ, ಅಂದ್ರೆ ಯುವರ್ ಪರ್ಸನಾಲಿಟಿ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಫ್ರೆಂಡ್ಸ್ ಅರೌಂಡ್ ಯು ಅಂತ. ಸೊ ಅದರಿಂದ ಈ ಒನ್ಸ್ಗೆ ದ ಪರ್ಸನ್ ವಿತ್ ವೂಮ್ ಈ ಸಿಟ್ಟಿಂಗ್ ಇಸ್ ಅ ನೋನ್ ಹಿಸ್ಟ್ರಿ ಶೀಟರ್ ಅಂಡ್ ರೌಡಿ ಶೀಟರ್ ಅಂಡ್ ನೋನ್ ಮರ್ಡರರ್. ಸೊ ಅಂತವ್ರ ಜೊತೆ ಸಿಗೋದು ಎಷ್ಟು ಸೆಕ್ಯೂರಿಟಿಗೆ ಇವ್ರಿಗೆ ಎಷ್ಟು ಸರಿ ಅನ್ನೋದು ಐ ಥಿಂಕ್ ದ ಪ್ರಿಸನ್ ಅಫಿಷಿಯಲ್ ಶುಡ್ ರಿಟ್ರೋಸ್ಪೆಕ್ಟ್. ಸೊ ದಟ್ ಈಸ್ ಒನ್. ಅಂಡ್ ಸೆಕೆಂಡ್ ಈಸ್ ಇದರಿಂದ ಮೆಸೇಜ್, ವಾಟ್ ದ ಮೆಸೇಜ್ ಹಸ್ ಗಾನ್ ಟು ದ ಸಿ, ದೇರ್ ಆರ್ ಮಾರಲ್ ಪ್ರಿನ್ಸಿಪಲ್ಸ್ ಅಂತ ನಾವು ಏನ್ ಹೇಳ್ತೀವಿ, ದಟ್ ಥಿಂಗ್ ಹಸ್ ಗಾನ್ ಟು ದ ಪಬ್ಲಿಕ್. ಸೊ ಇದಕ್ಕೂ ಈ ಫೋಟೋ ಬರೋಕ್ಕಿಂತ ಮುಂಚೆ ದೇರ್ ವಾಸ್ ಎನ್ ಎಲಿಮೆಂಟ್ ಆಫ್ ಸಿಂಪತಿ. ಅಂಡ್ ಏನೋ ಇದೆ, ಆಕ್ಟರ್ ಏನೋ ಆಗ್ಬಿಡ್ತು ಪಾಪ, ಸಮಥಿಂಗ್ ಎಲ್ಸ್ ಮೈಟ್ ಹ್ಯಾವ್ ಕ್ರಾಪ್ಡ್ ಅಪ್ ಅನ್ಬಿಟ್ಟು ಏನೋ ಒಂದು ಸಿಂಪತಿ ಬರ್ತಿತ್ತು. ಈ ಫೋಟೋ ನೋಡಿದ್ಮೇಲೆ ಈವನ್ ದಟ್ ಥಿಂಗ್ ಆಲ್ಸೋ ಹಿ ಹಸ್ ಲಾಸ್ಟ್. ಬಟ್ ಟಿವಿ ನೋಡ್ತಾ ಇದ್ರೆ ಅಲ್ಲಿ ಎರಡು ನಿಮ್ಗೆ ಕಾಣಿಸುತ್ತೆ. ಒಂದು ಕಡೆ ಮಗನನ್ನ ಕಳ್ಕೊಂಡು ಇವತ್ತು ಅರಣ್ಯಸ್ವಾಮಿ ತಂದೆ ಇವತ್ತಿನ ಕಣ್ಣೀರಿನ ದೃಶ್ಯ, ಕಣ್ಣೀರ್ ಹಾಕ್ತಿದ್ದಾರೆ ಮಗನನ್ನ ಕಳ್ಕೊಂಡು. ಇವತ್ತು ಆರೋಪವನ್ನ ಹೊತ್ತಿರೋರು ಕೈನಲ್ಲಿ ಸಿಗರೇಟ್ ಹಿಡ್ಕೊಂಡು, ಒಂದು ಕೈನಲ್ಲಿ ಮಗ್ ಹಿಡ್ಕೊಂಡು, ಪಕ್ಕದಲ್ಲಿ ರೋಡಿ ಶೀಟರ್ ಕೂತಿದ್ದಾನೆ, ಚೇರ್ ಅಲ್ಲಿ ರಾಜಕೀಯವಾಗಿ ಕಾಫಿ ಕುಡ್ಕೊಂಡು ನಗಾಡ್ಕೊಂಡಿದ್ದಾರೆ. ಹೌದು. ಸೊ ಅದೇ ಈಗ Mr. Dinesh sir, you are also very expert in forensic science and other thing. Please come out with some specific this thing. Whether whatever the action by the Darshan is correct or not. Is it violation of the Jail Act? ನಾವು ಯಾಕಂದ್ರೆ ನಾವು ನೀವು ನೋಡ್ತಾ ಇರೋದಲ್ಲ, ಈಗ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಈಗ ರಿಪಬ್ಲಿಕ್ ಟಿ. ವೇರ್ ವಿ ಸ್ಟ್ಯಾಂಡ್ ಈಗ ನೋಡಿ ಈ ರೀತಿ ಹಿಸ್ಟ್ರಿ ಶೀಟರ್ ಅಂಡ್ ದಟ್ ಟು ನೋನ್ ಕರೆಕ್ಷನಲ್ ಸೆಂಟರ್, ಈ ತರ ಪ್ರಿಸನ್ ಅಲ್ಲಿ ಈ ತರ ಮಾಡೋದು, ದ ಮೆಸೇಜ್ ಇಸ್ ಡೆಫಿನೆಟ್ಲಿ ಇಸ್ ಡೇಂಜರಸ್ ಟು ದ ಕಮ್ಯುನಿಟಿ. ದಟ್ ಈಸ್ ಒನ್. ಅಂಡ್ ಸೆಕೆಂಡ್ ಈಸ್, ಈಗ ಈ ತರ ಫೋಟೋಗ್ರಾಫ್ ತಕೊಂಡು ಅದನ್ನ ರಿಲೀಸ್ ಮಾಡಿ, ದಟ್ ಈಸ್ ಅಗೇನ್ ದಟ್ ಈಸ್ ವಾಟ್ ಐ ಫೀಲ್ ದ DIG has ಆರ್ಡರ್ ಫಾರ್ ದ so called investigation. But one thing ಅಂತೂ ನಿಜ, it has definitely pulled him back. This is another blunder which he has done ಅಂತ ನಾನು. ಸಂಗ್ರಾಮ್ ಸರ್, ಈ ಆಚೆಯಿಂದ ರಾಜಕಾರಣಿಗಳು ಅಥವಾ ಹೈಯರ್ ಅಥಾರಿಟೀಸು ಅವರ ಪ್ರಭಾವ, ಅವರ ಒತ್ತಡ ಇಲ್ದಲೇನೆ ಹಿಂಗೆಲ್ಲ ಆಗಿರ್ಲಿಕ್ಕೆ ಸಾಧ್ಯನಾ? ಆಗುತ್ತೆ ಮೇಡಮ್. ಈಗ ಯಾಕಂತ ಹೇಳಿದ್ರೆ ಈಗ ಸಾಕಷ್ಟು ಪಾಲಿಟಿಷಿಯನ್ಸ್ ದೇ ವಾಂಟೆಡ್ ದಟ್ ದರ್ಶನ್ ಶುಡ್ ಕಮ್ ಔಟ್ ಬಿಕಾಸ್ ಹಿ ಕ್ಯಾನ್ ಸ್ಪೆಂಡ್ ಫ್ರಮ್ ಕ್ರೋರ್ಸ್. ಬಟ್ ದ ಥಿಂಗ್ ಈಸ್ ವೆನ್ ಹಿ ಈಸ್ ಇನ್ಸೈಡ್ ದಿ ಜೈಲಲ್ಲಿ ಏನಾಗಿದೆ ಮಿಸ್ಟರ್ ದಿನೇಶ್, ಏನಾಗಿದೆ ಗೊತ್ತಾ, ಒಬ್ಬ ಯಾರು ಒಂದು 2-3 ಅಲ್ಲಿ ಜೈಲರ್ಸ್ ಇರ್ತಾರೆ, ಅಲ್ಲಿ ಅವರು ಒಂದು ವಿಡಿಯೋ ತಗೊಂಡಿರಬೇಕು. ಅಪಾರ್ಟ್ ಫ್ರಮ್ ಇಲ್ಲ ಸಂಗ್ರಾಮ್ ಸರ್, ಅಲ್ಲ, ಇದು ಖಂಡಿತವಾಗ್ಲೂ ಇದು ಜೈಲರ್ಗಳಾಗ್ಲಿ ಅಥವಾ ಪೊಲೀಸರು ತಗೊಳಕ್ ಸಾಧ್ಯನೇ ಇಲ್ಲ. ಇದು ಯಾರೋ ವಿಲ್ಸನ್ ಗಾರ್ಡನ್ ನಾಗನಿಗೆ ಆಗದಿದ್ದಂಥವ್ರು ತಗೊಂಡಿರ್ಬೋದು, ಅಥವಾ ದರ್ಶನ್ ಜೊತೆ ಅವರೆಲ್ಲ ಕೂತಿದಾರ ಅಂತೇಳಿ ಹೊಟ್ಟೆ ಕಿಚ್ಚಿಗೆ ತಗೊಂಡು ಫೋಟೋವನ್ನ ಲೀಕ್ ಮಾಡಿರ್ಬೋದು ಅಂತ ಅನಿಸ್ತಾ ಇದೆ. ಬಿಕಾಸ್ ಆಲ್ರೆಡಿ ಪವಿತ್ರ ಗೌಡ ಅವ್ರ ಫಾದರ್ ಯಾರು ಹೇಳ್ತಾ ಇದ್ರು, ಇಲ್ಲ ಅದು ಎಲ್ಲ ಒಳಗಡೆ ಎಲ್ಲ ವ್ಯವಹಾರ ಎಲ್ಲ ನಡೆದಿದೆ, ಆದ್ದರಿಂದ ಒಬ್ಬ ಡೈಲರ್ ಹೋಗ್ತಾನೆ, ಇನ್ನೊಬ್ಬ ಯಾರೋ ರೌಡಿ ಹೋಗ್ತಾನೆ, ರೌಡಿಗಳ ಹತ್ರ ಇದು ಇದೆ ಅಲ್ವಾ, ಏನೋ ಮೊಬೈಲು ಎಲ್ಲ ಇರುತ್ತೆ. ಅದೇನು ಮಾಡ್ತೇನೆ, ಬಿಕಾಸ್ ಅದರಲ್ಲಿ ಒಬ್ಬ ಇವನಿದ್ದಾನೆ ಕನ್ವಿಕ್ಟು. ಅವನು ಕನ್ವಿಕ್ಟ್ ಏನು ಮಾಡಿದಾನೆ, ಹಿ ಈಸ್ ಅ ವೆರಿ ಫೇಮಸ್ ದಿಸ್ ಥಿಂಗ್ ನೌ, ಹಿ ವಾಸ್ ಕನ್ವಿಕ್ಟೆಡ್ ಬೈ ದ ಹೈಕೋರ್ಟ್. ಅವನು ಇದರಲ್ಲಿ ಚಿಕ್ಕದಲ್ಲಿ ಇಟ್ಕೊಂಡು ಬರ್ತಾ ಇದ್ದ, ಅವನು ಏನೋ ಸಿಮ್ ಕಾರ್ಡ್ಗಳೆಲ್ಲ. ಒಂದ್ಸಲಿ ಅವನಿಗೆಲ್ಲ ಅರೆಸ್ಟ್ ಮಾಡಿದಾಗ 20 ಸಿಮ್ ಕಾರ್ಡ್ಗಳು ಬಂತು.
ಅವನಿಗೆ ಕೇಳ್ತಿದ್ರು ಹೇಗೆ ತೆಗಿತೀಯೋ ಅಂತ. ಒಳಗಡೆ ಹೋಗ್ತಿದ್ದಂಗೆ 5 ಈ ಜಾಪಾಡ್ ಮಾತ್ರ ನುಂಗೋನು ಆಟೋಮೆಟಿಕ್ ಆಗಿ ಬರೋದು, ಅದನ್ನ ಕವರ್ ಇಟ್ಕೊಂಡು ಹೋಗ್ತಾರೆ. ಸಿಮ್ ಕಾರ್ಡ್ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, Tablet ಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಮೋಹನ್ ಸರ್, ಇತ್ತೀಚೆಗಷ್ಟೇ 100 ಮಂದಿ ಅಧಿಕಾರಿಗಳು ಹೋಗಿ ಇದೇ ಪರಪ್ಪನ ಅಗ್ರಹಾರ ಜೈಲ್ನ ರೇಡ್ ಮಾಡಿದ್ರು. ನಾವೇ ಬ್ರೇಕಿಂಗ್ ನ್ಯೂಸ್ ಹಾಕಿದ್ವಿ. ಅಂದ್ರೆ ಅಲ್ಲಿನ ವ್ಯವಸ್ಥೆಯನ್ನ ಕೂಡ ಮತ್ತಷ್ಟು ಪರಿಶುದ್ಧ ಮಾಡೋ ಪ್ರಯತ್ನ ಪ್ರಾಮಾಣಿಕವಾಗಿ ಆಗ್ತಿದೆಯೇನೋ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ವಿ. ಅವ್ರು ಬಂದ್ರು, ರೇಡ್ ಮಾಡಿದ್ರು, ಹೋದ್ರು. ಅದಾದ್ಮೇಲೆ ಈ ಫೋಟೋ ರಿಲೀಸು. ಬೆಳಗ್ಗೆ 5 ಗಂಟೆಗೆ ಯಾರೋ DCB ಕ್ರೈಮ್ ಬಂದಿದ್ರಂತೆ, CCBನವರು ಹೋಗಿದ್ದಾರೆ, ರೈಡ್ ಮಾಡ್ಬಿಟ್ಟಿದ್ದಾರೆ. ಹೇಳೋದು ಪೊಲೀಸ್ನವರು ಪದೇ ಅದನ್ನ ಹೋಗಿ ಜೈಲ್ಗಳನ್ನ ಹೋಗಿ ಸರ್ಚ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಪೊಲೀಸ್ನವರು ಹೋಗಿ ಸರ್ಚ್ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಅಲ್ಲಿ ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ವರ್ಕ್ಗಳಿರ್ತದೆ, ಕೆಲಸ ಇರ್ತದೆ. ಯಾರು ಮಾಡ್ಬೇಕಂದ್ರೆ ಜ್ಯೂರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್, ಜೈಲು ಯಾವ ಜ್ಯೂರಿಸ್ಟಿಕ್ಷನ್ ಬರುತ್ತೋ ಆ ಜೈಲಿನವ್ರು ಮಾಡ್ತಾರೆ. ಮತ್ತು ಅವ್ರ ಮೇಲಧಿಕಾರಿಗಳ ಅನುಮತಿ ತಗೊಳ್ತಾರೆ, ಮತ್ತು ಅಡಿಷನಲ್ ಪೋಸ್ಟ್ ಎಲ್ಲ ತಗೊಳ್ತಾರೆ. ಅಕ್ಕಪಕ್ಕ ತಗೊಂಡು ಹೋಗಿ ಜೈಲನ್ನ ಸರ್ಚ್ ಮಾಡೋದು ನಡೆಯುತ್ತೆ. ಬಟ್ ದಿನ ಬೆಳಗ್ಗೆ ಅದನ್ನೇ ಮಾಡ್ಲಿಕ್ಕಾದ್ರೆ ಪೊಲೀಸ್ನವ್ರು ಬೇರೆ ಕೆಲಸ ಇರಲ್ವ ಅವ್ರಿಗೆ. ಇವರೆಲ್ಲ ಜೈಲ್ ಅಥಾರಿಟಿ ಅವ್ರು ಏನು ಮಾಡ್ತಾರೆ? ಯಾಕೆ ಫ್ರಿಸ್ಕಿಂಗ್ ಮಾಡಲ್ಲ? ಯಾಕೆ CCTV ಕ್ಯಾಮ್ರಾಗಳು ಏನು ಮಾಡ್ತಾ ಇದ್ದಾವೆ? ಎಲ್ಲಿಂದೆಲ್ಲ ಏನು ನಡೀತಾ ಇದೆ ಅಲ್ಲೆಲ್ಲ? ಈಗ ನಾನು ಇದು ಬರೀ ಕಾಪಿ ವಿಚಾರಕ್ಕೆ ಮಾತ್ರ ನಾನು ಮಾತಾಡ್ತಾ ಇಲ್ಲ ನಾನು ಮೇಡಮ್. ಇದನ್ನ ನಾನು ಹೇಳ್ತಾ ಇದ್ದೀನಿ, ಜನರಲಿ ಎಲ್ಲ ಸಿಗ್ತದಲ್ಲಿ. ಡ್ರಗ್ಸ್ ಸಿಗ್ತದೆ, ವೆಪನ್ ಸಿಗ್ತದೆ, ಮೊಬೈಲ್ ಸಿಗ್ತದೆ, ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇನು ಬೇಕು ಅದೆಲ್ಲ ಒಳಗಡೆ ಸಿಗ್ತಾ ಇದೆ. ಬೇಕಾದ್ರೆ ಒಂದು ವಾರ ಸರ್ಚ್ ಮಾಡಿ ಇರಲ್ಲ, ಇನ್ನೊಂದು ವಾರಕ್ಕೆ ಹೋಗಿ ಡೆಫಿನೆಟ್ ಆಗಿ ಸಿಗ್ತದೆ. ಅದು ಯಾವ ರೀತಿ ಸಿಗುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಆದೇಶ ಕೊಟ್ಟಿದ್ದಾರೆ, ಯಾವ ಮಟ್ಟಿಗೆ ತನಿಖೆ ಮಾಡ್ತಾರೆ ಅಂತ ಹೇಳಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.